ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಕಾರಣ HSTR ಮತ್ತೆ GPSTR ಮತ್ತೆ PhD ಹುದ್ದೆಗಳಿಗೆ ಮತ್ತು PUC ಲೆಕ್ಚರ್ ಕೂಡ ಇದು ಉಪಯುಕ್ತ ಆಗಬೇಕು. ಆ ರೀತಿ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ನಮ್ಮ ಚಾನಲ್ ಮೊದಲೇ ಹೇಳಿದ್ದು ನಾವು ಸಮಾಜ ವಿಜ್ಞಾನ ತರಗತಿಗಳನ್ನ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳಿದ್ದು. ಅದರ ಅನ್ವಯ ನಾವು ಮೊದಲನೇ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಂಬಂಧಿಸಿದಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ವಿ. ಅದರ ಜೊತೆಗೆ ಇದೊಂದು ಪೂರ್ವ ಪೀಠಿಕೆನ ನೋಡೋಣ. ಈ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ನಮ್ಮ ಇತಿಹಾಸವೇ ಸ್ಟಾರ್ಟ್ ಆಗ್ತಕ್ಕಂಥದ್ದು ವೇದಗಳ ಕಾಲದಲ್ಲಿ ಅಂತ ಅನ್ಕೊಂಡಿದ್ರು. ಆದ್ರೆ 1857ರಲ್ಲಿ ಬ್ರಿಟಿಷರು ರೈಲ್ವೆ ಹಳಿಯನ್ನ ತೆಗಿಬೇಕಾದಂತಹ ಸಂದರ್ಭದಲ್ಲಿ, ಕೆಲವು ಉತ್ಖನನ ಮಾಡದಂತ ಸಂದರ್ಭದಲ್ಲಿ ಆ ರೈಲ್ವೆ ಹಳಿಯನ್ನ ಅಗಿಬೇಕಾದ್ರೆ ಮುದ್ರೆಗಳು, ಸುಟ್ಟ ಇಟ್ಟಿಗೆಗಳು, ಕೆಲವೊಂದು ಟೆರ್ರಾಕೋಟಗಳು ಅವ್ರಿಗೆ ದೊರಕ್ತವೆ. ಇದರಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ 1862ರಲ್ಲಿ ಜನರಲ್ ಕನ್ನಿಂಗ್ಹ್ಯಾಮ್ ಕೆಲವೊಂದು ಮುದ್ರೆಗಳನ್ನ ಸಂಗ್ರಹ ಮಾಡ್ತಾರೆ. 1862ರಲ್ಲಿ ಕನ್ನಿಂಗ್ಹ್ಯಾಮ್ ಯಾಕೆ ಅಲ್ಲಿಗೆ ಹೋದ್ರು ಅಂದ್ರೆ, ಅವರು 1861ರಲ್ಲಿ ಭಾರತದ ಪುರಾತತ್ವ ಇಲಾಖೆ ಏನಿದೆ ಅದರ ನಿರ್ದೇಶಕರಾಗಿರ್ತಾರೆ. ಈ ಲಾರ್ಡ್ ಕನ್ನಿಂಗ್ಹ್ಯಾಮು ಯಾವುದರ ಅಂದ್ರೆ ಭಾರತದ ಪುರಾತತ್ವ ಇಲಾಖೆ. ಇದು ಮೊದಲು ಏನಾಗಿತ್ತು ಅಂದ್ರೆ, 1784ರಲ್ಲಿ ಸ್ಥಾಪನೆ ಆದಂತಹ ಈ ಒಂದು ಸಂಸ್ಥೆ ಮೊದಲು ಏನಾಗಿತ್ತು ಅಂದ್ರೆ ದಿ ಬೆಂಗಾಲ್ ಏಸೆಟಿಕ್ ಸೊಸೈಟಿ ಆಗಿತ್ತು. ದಿ ಬೆಂಗಾಲ್ ಏಸೆಟಿಕ್ ಸೊಸೈಟಿ ಆಗಿತ್ತು. ಇದರ ನಿರ್ದೇಶಕರಾಗಿರ್ತಾರೆ ಇವರು ಯಾರು, ಡಾಕ್ಟರ್ ಕನ್ನಿಂಗ್ಹ್ಯಾಮ್ ರವರು. ನೆಕ್ಸ್ಟ್ 1904ರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ಅನ್ವಯ ಪುರಾತತ್ವ ಇಲಾಖೆಯ ಕರ್ಜನ್ ಕಾಲದಲ್ಲಿ ಜಾನ್ ಮಾರ್ಷಲ್ ಅವರನ್ನ ಮೊದಲ ನಿರ್ದೇಶಕರಾಗ್ತಾರೆ. ಈ ಒಂದು ಪುರಾತತ್ವ ತಂಡ ಏನ್ ಮಾಡುತ್ತೆ ಅಂದ್ರೆ ಉತ್ಖನನವನ್ನ ಪ್ರಾರಂಭ ಮಾಡುತ್ತೆ. ಮೊದಲನೇದಾಗಿ 1921ರಲ್ಲಿ ಡಾಕ್ಟರ್ RR ದಯಾರಾಮ್ ಸಹಾನಿ ಅವರು ಹರಪ್ಪವನ್ನ ಸಂಶೋಧನೆ ಮಾಡ್ತಾರೆ. ನೆಕ್ಸ್ಟ್ 22ರಲ್ಲಿ RD ಬ್ಯಾನರ್ಜಿ ಅವರು, ಹಾಗೆ 23ರಲ್ಲಿ ಚಾನದಾರೋ, ನೆಕ್ಸ್ಟ್ 24ರಲ್ಲಿ ಸೂಕ್ತ ಜಂಡಾರ್, ಹೀಗೆ ಎಲ್ಲಾ ಬಹುತೇಕ ಸ್ಥಳಗಳನ್ನ ಉತ್ಖನನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೂ ಈ ಉತ್ಖನನದ ಸ್ಥಳಗಳು ಸಿಗ್ತಾನೆ ಇದಾವೆ. ನೆಕ್ಸ್ಟ್ ಈ ಉತ್ಖನನದ ಸ್ಥಳಗಳು 1925ರಲ್ಲಿ ಲಂಡನ್ ನಲ್ಲಿ ಜಾನ್ ಮಾರ್ಷಲ್ ರವರು ಇಲ್ಸ್ಟ್ರೇಟ್ ಎಂಬ ಒಂದು ಪತ್ರಿಕೆಯ ಮೂಲಕ ಪ್ರಕಟಣೆ ಮಾಡ್ತಾರೆ. ಇಲ್ಸ್ಟ್ರೇಟ್ ಎಂಬ ಒಂದು ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಿದಾಗ ಇವೆಲ್ಲವೂ ಕೂಡ ಬೆಳಕಿಗೆ ಬರ್ತವೆ ಜಗತ್ತಿಗೆ. ಆವಾಗ ಸುಮಾರು 2000 ವರ್ಷಗಳಷ್ಟು ಹಿಂದೆ ನಮ್ಮ ಪ್ರಾಚೀನ ನಾಗರಿಕತೆ ಹಿಂದಕ್ಕೆ ಹೋಗುತ್ತೆ. ಏನು ವೇದಗಳ 1000 ಅಂತ ಅನ್ಕೊಂಡಿದ್ರು, ಇನ್ನೂ 2000 ವರ್ಷಗಳ ಹಿಂದೆ ನಮ್ಮ ಇತಿಹಾಸ ಹೋಗುತ್ತೆ. ಈಗ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ. ಮೊದಲನೆಯ ಪ್ರಶ್ನೆಯ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೆಯ ಪ್ರಶ್ನೆ, ಸಿಂಧೂ ಬಯಲಿನ ಜನರ ಧಾರ್ಮಿಕ ಪ್ರಾಥಮಿಕವಾಗಿ ಯಾವುದು? ಧಾರ್ಮಿಕ ಪದ್ಧತಿಯಲ್ಲಿ ಪ್ರಾಥಮಿಕವಾಗಿ ಯಾವುದು ಅಂತ ಕೇಳ್ತಾ ಇದ್ವಿ. ಮಾತೃದೇವತಾ ಆರಾಧನೆ, ಪ್ರಕೃತಿ ಆರಾಧನೆ, ಪ್ರಾಣಿ ಬಲಿ, ಶಿವ ಆರಾಧನೆ. ಏನ್ ಮಾಡ್ತಾ ಇದ್ರಪ್ಪ ಸಿಂಧೂ ಬಯಲಿನ ನಾಗರಿಕತೆ ಜನ ಅಂದ್ರೆ, ಮಾತೃ ದೇವತೆ ಆರಾಧನೆಯನ್ನ ಮಾಡ್ತಿರ್ಲಿಲ್ಲ, ಮಾತೃವನ್ನ ಫಾಲೋ ಮಾಡ್ತಿದ್ರು. ಅಂದ್ರೆ ಮಾತೃ ವಂಶಸ್ಥರವರು, ನಾವು ಪಿತೃ ಪ್ರಧಾನ ವ್ಯವಸ್ಥೆ ಅಂತೀವಿ, ಅವರು ಮಾತೃ ಪ್ರಧಾನ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿದ್ರು. ನೆಕ್ಸ್ಟ್ ಪ್ರಕೃತಿ ಆರಾಧನೆ ಇದೆ, ಪ್ರಾಣಿ ಬಲಿ ಇದೆ, ಶಿವ ಆರಾಧನೆ ಇದೆ. ಪ್ರಾಣಿ ಬಲಿ ಅಷ್ಟೇನು ಇರಲಿಲ್ಲ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ. ಹಾಗಾಗಿ ಆಪ್ಷನ್ ಬಿ ಪ್ರಕೃತಿ ಆರಾಧನೆ ಸರಿಯಾದ ಉತ್ತರ. ಶಿವ ಇನ್ನೂ ಕೂಡ ಅವರ ಕಲ್ಪನೆಯಲ್ಲಿ ಬಂದಿರಲಿಲ್ಲ. ಅಲ್ಲಿ ಪಶುಪತಿ ಇದ್ದ, ಶಿವ ಇರಲಿಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಿಂಧೂ ನಾಗರಿಕತೆಯ ಯಾವ ನಗರವು ಬೆಂಕಿಯಿಂದ ನಾಶಗೊಂಡಿತು? ಈ ಸಿಂಧೂ ನಾಗರಿಕತೆಯ ಅವನತಿಯ ಬಗ್ಗೆ ಹಲವಾರು ವಿದ್ವಾಂಸರು ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಬಹುತೇಕ ನಗರಗಳು ನಾಶ ಆಗಿದ್ದು ಈ ಸಿಂಧೂ ನದಿಯ ಪ್ರವಾಹದಿಂದ. ಹಾಗಾಗಿ ನೈಸರ್ಗಿಕ ವಿಕೋಪಗಳಿಂದಲೇ ಹೆಚ್ಚಿಗೆ ಆಗಿದೆ ಅನ್ನೋದು ಎಲ್ಲರ ಅಭಿಪ್ರಾಯ. ನೆಕ್ಸ್ಟ್ ಎರಡನೇ ಕಾರಣ ಏನು ಅಂದ್ರೆ, ಆರ್ಯರ ದಾಳಿಯಿಂದನೂ ಕೂಡ ಆಗಿದೆ ಎಂಬುದು ಇದೆ. ನೆಕ್ಸ್ಟ್ ಅದೇ ರೀತಿ ಬೆಂಕಿಯಿಂದನೂ ಕೂಡ ಕೆಲವೊಂದು ನಗರಗಳು ನಾಶಗೊಂಡಿದೆ. ಇನ್ನೊಂದು ತಜ್ಞರ ಪ್ರಕಾರ
ತುಂಬಾ ದಿನಗಳ ಕಾಲ ಬರಗಾಲ ಬರುತ್ತೆ. ಯಾಕೆಂದ್ರೆ ಅಲ್ಲಿ ನಗರ ಸಂಸ್ಕೃತಿಗೋಸ್ಕರ ಅನೇಕ ಮರಗಳನ್ನ ಕಡಿದು ಮಳೆ, ಅತಿವೃಷ್ಟಿ, ಅನಾವೃಷ್ಟಿ ಪರಿಣಾಮ ಆಗಿರೋದ್ರಿಂದ ಬರಗಾಲ ಉಂಟಾಗಿ ಸಿಂಧೂ ನಾಗರಿಕತೆ ನಾಶಗುಂಟು ಅಂತ ಹಲವಾರು ಅಭಿಪ್ರಾಯಗಳನ್ನ ವಿದ್ವಾಂಸರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅದಕ್ಕೆ ಪ್ರಕೃತಿಯ ಒಂದು ವಿಕೋಪದ ಮೂಲಕ, ಅಂದ್ರೆ ಈ ಪ್ರವಾಹದ ಮೂಲಕ ಸಿಂಧೂ ಬಯಲು ನಾಗರಿಕತೆ ಕೊನೆಗೊಳ್ತು ಅನ್ನೋದು ಬಹುತೇಕ ಉತ್ತರ. ಈಗ ನಮ್ಮ ಈ ಒಂದು ಪ್ರಶ್ನೆಗೆ ಬೆಂಕಿಯಿಂದ ನಾಶಗೊಂಡಂತದ್ದು ಯಾವುದು ಅಂತ ನೋಡೋದಾದ್ರೆ ಕಾಲಿಬಂಗನ್. ಲೋಥಾಲ್, ಕಾಲಿಬಂಗನ್, ಆಂಬ್ರಿ, ಆರಪ್ಪ ಅಂದ್ಕೊಂಡಿದೀವಿ. ಸರಿಯಾದ ಉತ್ತರ ಬಿ, ಕಾಲಿಬಂಗನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ನೆಲೆ ಗುಜರಾತ್ನಲ್ಲಿ ನೆಲೆಗೊಂಡಿಲ್ಲ? ಸುತ್ಕಜಂಡರ್, ಸುರ್ರಾಕೊಟ್ಟ, ದೋಲವೀರ, ಲೋಥಲ್. ಇಲ್ಲಿ ಸಿ ಅನ್ನೋದು ಕನ್ನಡದಲ್ಲೂ ಟೈಪ್ ಆಗಿದೆ, ಹಾಗಾಗಿ ಇದು ದೋಲವೀರ, ಲೋಥಾಲ್. ಇಷ್ಟು 4 ನಗರಗಳಿವೆ. 4 ನಗರಗಳಲ್ಲಿ ಯಾವುದು ನೆಲೆಗೊಂಡಿಲ್ಲ ಅನ್ನೋದನ್ನ ಕಂಡುಹಿಡಿಯಬೇಕು. ಇಲ್ಲಿ ಯಾವುದು ಅಂತ ನೋಡೋಣ. ಈಗ ತುಂಬಾ ಸರಳವಾದ ಪ್ರಶ್ನೆ. ನಾನು ನಿಮಗೆ ಮೊದಲನೇ ಇದರಲ್ಲಿ ತೋರಿಸ್ತಾ ಇದ್ದೆ, ಮುಖಪುಟದಲ್ಲಿ ನೋಡಿ, ಈ ಒಂದು ಇದರಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸುಕ್ತ ಜಂಡಾರ್ ಅಂತಿದೆ ನೋಡಿ. ಇರಾನ್ನ ಒಂದು ಪ್ರದೇಶ, ಪಾಕಿಸ್ತಾನದಿಂದ ಮುಂದೆ ಬರ್ತಕ್ಕಂತಹ ಈ ಇರಾನ್ನ ಪ್ರದೇಶದಲ್ಲಿ ಸುಕ್ತ ಜಂಡಾರ್ ಇದೆ. ಇದನ್ನ ಪಶ್ಚಿಮದ ತುದಿ ಅಂತ ಕರಿತೀವಿ. ಪಶ್ಚಿಮದ ತುದಿ ಅಂತ ಕರಿತೀವಿ. ಹಾಗೆ ಇದು ಪೂರ್ವ ತುದಿ. ಈ ಪೂರ್ವ ತುದಿಲಿ ಬರ್ತಕ್ಕಂತಹ ಕೊನೆಯ ನಗರ ಯಾವುದು ಅಂದ್ರೆ ಆಲಂಗಿಪುರ. ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇನ್ನು ಇದು ಪ್ರಾಥಮಿಕ ಆರೋಗ್ಯ ಅಂದ್ರೆ ಪ್ರಾಥಮಿಕ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಒಂದು ಭೂಪಟ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಕಾಫಿ ಕಲರ್ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಇರ್ತಕ್ಕಂತಹ ಪ್ರದೇಶಗಳು. ಇಲ್ಲಿ ಬಾಲ್ಕೋಟ್ ಕಾಣಿಸ್ತಾ ಇದೆ ನೋಡಿ, ಇದು ಬಾಲ್ಕೋಟ್ ಬಂದರು ಪ್ರದೇಶ. ಸುಕ್ತ ಜಂಡರ್ ಕೂಡ ಬಂದರು ಪ್ರದೇಶ. ಹಾಗೆ ಇಲ್ಲೊಂದು ಲೋಥಾಲ್ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪ್ರದೇಶಗಳೆಲ್ಲ ಕಾಣಿಸ್ತಾ ಇದೆ. ದೋಲವೀರ ಕಾಣಿಸ್ತಾ ಇದೆ ನಿಮ್ಗೆ, ಆಪ್ಷನ್ ಇರ್ತಕ್ಕಂತಹ ದೋಲವೀರ. ನೆಕ್ಸ್ಟ್ ಇಲ್ಲಿ ಮುಂಡಾ ಅಂತ ಒಂದು ಕಾಣಿಸ್ತಾ ಇದೆ ನೋಡಿ, ಮುಂಡಾ ಅಂತ ಪ್ರದೇಶ. ಇದು ಉತ್ತರದ ತುದಿ ಪ್ರದೇಶ. ಅಂದ್ರೆ ಸಿಂಧೂ ಬಯಲು ನಾಗರಿಕತೆ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿತ್ತು ಅಂತ ನೋಡೋದಾದ್ರೆ ಉತ್ತರದಲ್ಲಿ ಮುಂಡಾವರೆಗೆ, ಪೂರ್ವದಲ್ಲಿ ಆಲಂಗಿಪುರ, ಪಶ್ಚಿಮದಲ್ಲಿ ಸುಕ್ತ ಜಂಡಾರ್, ದಕ್ಷಿಣದಲ್ಲಿ ನಮ್ಮ ದೈಮಾಬಾದ್ ಅಂತ ಕರಿತೀವಿ, ಮಹಾರಾಷ್ಟ್ರದ ಹತ್ರ. ಮತ್ತೆ ಗುಜರಾತಿನ ಬಾರ್ಡರ್ ಅಲ್ಲಿ ಕಂಡು ಬರುತ್ತೆ. ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಪ್ರದೇಶಗಳಲ್ಲಿ ಇಲ್ಲಿಯ ತನಕ ಈ ಒಂದು ವಿಸ್ತಾರವನ್ನ ಒಳಗೊಂಡಿತ್ತು. ನೆಕ್ಸ್ಟ್ ನೋಡೋಣ ಪ್ರಶ್ನೆನ. ಸರಿಯಾದ ಉತ್ತರವನ್ನು ನೋಡೋಣ. ಈಗ ಸುಕ್ತ ಜಂಡಾರ್ ಗೊತ್ತಾಯ್ತು, ಇರಾನ್ನ ಪಕ್ಕದಲ್ಲಿದೆ ಅಂತ. ಹಾಗಾಗಿ ಇದು 3 ಪ್ರದೇಶಗಳು, ಸುರಕೊಟ್ಟ, ದೋಲವೀರ, ಲೋಥಾಲ್ ಪ್ರದೇಶಗಳು ಗುಜರಾತ್ ನಲ್ಲಿ ಇರ್ತಕ್ಕಂಥವು. ಹಾಗಾಗಿ ಇದಕ್ಕೆ ಉತ್ತರ ಸುಕ್ತ ಜಂಡಾರ್. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹರಪ್ಪನ್ ಸಂಸ್ಕೃತಿಗೆ ಗೊತ್ತಿರದ ಬೆಳೆ ಯಾವುದು? ಹರಪ್ಪನ್ ಸಂಸ್ಕೃತಿಗೆ ಗೊತ್ತಿರದ ಬೆಳೆ ಯಾವುದು? ಬಾರ್ಲಿ, ಹತ್ತಿ, ಅಕ್ಕಿ, ರಾಗಿ. ಗೋಧಿ ಮತ್ತು ಬಾರ್ಲಿ ಇದನ್ನ ಬೆಳೀತಾ ಇದ್ರು ಹರಪ್ಪದಲ್ಲಿ. ಹತ್ತಿಯನ್ನು ಕೂಡ ಬೆಳೀತಾ ಇದ್ರು. ಈ ಹತ್ತಿಗಳಿಂದ ಬಟ್ಟೆಗಳನ್ನ ತಯಾರು ಮಾಡಿ ಮೆಸೊಪೊಟೇಮಿಯಾ, ಬಹರೇನ್ ಮುಂತಾದ ಸ್ಥಳಗಳಿಗೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ನಮ್ಗೆ ಲೋಥಾಲ್ ಮತ್ತು ರಂಗಪುರಗಳಲ್ಲಿ ಅಕ್ಕಿ ಬಗ್ಗೆ ಉಲ್ಲೇಖಗಳಿದೆ, ಅಂದ್ರೆ ಭತ್ತವನ್ನ ಬೆಳೀತಿದ್ರ ಬಗ್ಗೆ ಉಲ್ಲೇಖ ಇದೆ. ಆದ್ರೆ ಹರಪ್ಪನ್ ಜನಕ್ಕೆ ಭತ್ತ ಬೆಳೆದಿದ್ದು ಅಕ್ಕಿ ಬಗ್ಗೆ ಗೊತ್ತಿರ್ಲಿಲ್ಲ ಅಷ್ಟಾಗಿ. ಇನ್ನು ರಾಗಿ ಅನ್ನೋದು ಇಥಿಯೋಪಿಯಾದಿಂದ ಬಂದಂತಹ ಒಂದು ಬೆಳೆ, ಇಥಿಯೋಪಿಯಾ ಪ್ರದೇಶದಿಂದ. ಹಾಗಾಗಿ ಇದಕ್ಕೆ ಉತ್ತರ ರಾಗಿ ಕೂಡ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ರಾಗಿ. ನೆಕ್ಸ್ಟ್, ಡುಬ್ಬವಿರುವ ಗೂಳಿ ಸಿಂಧೂ ಕಣಿವೆ ಜನರಿಗೆ ಹೇಗಿತ್ತು? ತಿಳಿದಿತ್ತು, ತಿಳಿಯಲಿರಲಿಲ್ಲ, ಪೂಜನೀಯವಾಗಿತ್ತು, ಅಥವಾ ಬಲಿ ಕೊಡುವ ಪ್ರಾಣಿಯಾಗಿತ್ತು? ಸಿಂಧೂ ಕಣಿವೆಯ ಜನರಿಗೆ ಗೊತ್ತಿರತಕ್ಕಂತಹ ಪ್ರಾಣಿಗಳು ಬಹಳ ಇಂಪಾರ್ಟೆಂಟ್, ಇದನ್ನ ಕೇಳ್ತಾ ಇರ್ತಾರೆ. ಇವರಿಗೆ ಗೂಳಿ, ವೃಷಭ ಈ ಒಂದು ಪ್ರಾಣಿಗಳು ಗೊತ್ತಿತ್ತು. ಮತ್ತು ಗೊತ್ತಿಲ್ಲದಂತಹ ಪ್ರಾಣಿ ಕುದುರೆ ಗೊತ್ತಿರ್ಲಿಲ್ಲ, ಕಬ್ಬು ಗೊತ್ತಿರ್ಲಿಲ್ಲ. ಸಸ್ಯಗಳಲ್ಲಿ ಕಬ್ಬು ಗೊತ್ತಿರ್ಲಿಲ್ಲ, ಕುದುರೆ ಗೊತ್ತಿರ್ಲಿಲ್ಲ, ಮತ್ತೆ ಕಬ್ಬಿಣ ಗೊತ್ತಿರ್ಲಿಲ್ಲ. ಆಯುಧಗಳಲ್ಲಿ ಇವರಿಗೆ ಕಬ್ಬಿಣ ಗೊತ್ತಿರ್ಲಿಲ್ಲ. ಹಾಗಾಗಿ ನೆನಪಿ ಕಾ 3 ಪದಗಳು ಕಾಕ್ಷರದಿಂದನೇ ಪ್ರಾರಂಭಗೊಳ್ತವೆ. ಈ ಒಂದು ಪ್ರಾಣಿಗಳು ಇವ್ರಿಗೆ ಗೊತ್ತಿರ್ಲಿಲ್ಲ. ಇವರಿಗೆ ಹುಲಿಯು ಕೂಡ ಅಷ್ಟೊಂದು ಪರಿಚಿತರಾಗಿರ್ಲಿಲ್ಲ. ಕೆಲವೊಂದು ಪ್ರಾಣಿಗಳು ಇವರಿಗೆ ಅಷ್ಟೊಂದು ಪರಿಚಿತರಾಗಿರ್ಲಿಲ್ಲ. ಹಾಗಾಗಿ ಈ ಡುಬ್ಬದ ಗುಳಿ ಏನಾಗಿತ್ತು ಅಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅನ್ನೋದನ್ನು ನಾವೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಆಪ್ಷನ್ ಅಲ್ಲಿ ಪೂಜನೀಯ ಅನ್ನೋ ಒಂದು ಆಪ್ಷನ್ ಇದೆ. ಹಾಗಾಗಿ ಸಿಂಧೂ ಕಣಿವೆ ಜನರಿಗೆ ಈ ಡುಬ್ಬದ ಗುಳಿ ಅನ್ನೋದು ಪೂಜನೀಯವಾಗಿತ್ತು. ಇವರು ಪೂಜೆ ಮಾಡ್ತಾ ಇದ್ರು, ಅದನ್ನ ಗೌರವಿಸ್ತಾ ಇದ್ರು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ.
ಪ್ರಪಂಚದಲ್ಲೇ ಬಹು ಪ್ರಾಚೀನ ಕೃಷಿ ಭೂಮಿ ಕಂಡು ಬಂದ ಸ್ಥಳ ಯಾವುದು? ನಮ್ಗೆ ಮೊಟ್ಟ ಮೊದಲು ಕೃಷಿ ಸಂಬಂಧಿಸಿದಂತಹ ಚಟುವಟಿಕೆಗಳು ಅಫ್ಘಾನಿಸ್ತಾನದ ಮೆಹರ್ಗರ್ ನಲ್ಲಿ ನಮಗೆ ಕಂಡು ಬರ್ತವೆ. ಕೃಷಿಯಂತಹ ಚಟುವಟಿಕೆಗಳೆಲ್ಲ ಆಗಿರೋದು ಹಳ್ಳಿ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು. ನಮ್ ಸಿಂಧು ಬಯಲು ನಾಗರಿಕತೆ ನಗರ ಸಂಸ್ಕೃತಿಯನ್ನು ಹೊಂದಿದ್ರೆ, ಮೆಹರ್ಗರ್ ಅನ್ನೋದು ಹಳ್ಳಿ ಸಂಸ್ಕೃತಿಯನ್ನು ಹೊಂದಿದಂತಹ ಒಂದು ಊರು. ಮೆಹರ್ಗರ್ ಅನ್ನೋದು ಅದು ಕೂಡ ವ್ಯಾಪಾರವನ್ನ ಮಾಡ್ತಕ್ಕಂತಹ ಒಂದು ಊರಾಗಿತ್ತು. ಅಲ್ಲಿಯೂ ಕೂಡ ಕೃಷಿ ಸಂಬಂಧಿಸಿದಂತಹ ಚಟುವಟಿಕೆಗಳು ಕಂಡುಬಂದ್ರು ಕೂಡ ಹರಪ್ಪ, ಕಾಲಿಬಂಗನ್, ರಾಂಪುರ್, ರಂಗಪುರ ಇಲ್ಲಿ ಕೇಳ್ತಕ್ಕಂತಹ ಆಪ್ಷನ್ಗಳಲ್ಲಿ ಕಾಲಿಬಂಗನ್ನಲ್ಲಿ ಉಳುಮೆ ಮಾಡಿದಂತಹ ನೇಗಿಲ ಸಾಲುಗಳು ನಮಗೆ ಕಂಡು ಬಂದವೆ. ಆದ್ರೆ ಹೆಚ್ಚಿನ ನಮ್ಗಿಲ್ಲಿ ಆಧಾರಗಳ ಕೊರತೆ ಇದೆ. ಆದ್ರೂ ಕೂಡ ಈ ಒಂದು ಉಳುಮೆಯ ಸಾಲಿನ ಗುರುತುಗಳು ಕಾಲಿಬಂಗನಲ್ಲಿ ಕಂಡು ಬಂದಿರೋದ್ರಿಂದ ಮತ್ತೆ ಮರದ ನೇಗಿಲಿನಲ್ಲಿ ಉಳುಮೆ ಮಾಡಿರುವಂತದ್ದು ಅದರ ಕುರುಹುಗಳು ಸಿಕ್ಕಿರೋದ್ರಿಂದ ಪ್ರಪಂಚದಲ್ಲಿ ಬಹು ಪ್ರಾಚೀನ ಕೃಷಿ ಭೂಮಿ ಕಂಡು ಬಂದ ಸ್ಥಳ ಯಾವುದು ಅಂದ್ರೆ ಕಾಲಿಬಂಗನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಹೊಂದಿದ್ದ ನಗರ ಯಾವುದು? ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಅನ್ನೋದು ಬಹಳ ಮುಖ್ಯವಾದ್ದು. ಜಗತ್ತಿನ ಯಾವುದೇ ನಾಗರಿಕತೆಯನ್ನು ತೆಗೆದುಕೊಳ್ಳಿ, ಯಾವುದರಲ್ಲೂ ಕೂಡ ನಮ್ಮ ಸಿಂಧು ಬಯಲಿನ ನಾಗರಿಕತೆ ಇರತಕ್ಕಂತಹ ನಗರ ವ್ಯವಸ್ಥೆಯಷ್ಟು ವ್ಯವಸ್ಥಿತವಾದಂತಹ ನಗರ ವ್ಯವಸ್ಥೆ ಇರಲಿಲ್ಲ. ಮತ್ತೆ ಇಲ್ಲಿರ್ತಂತಹ ಒಳಚರಂಡಿ ವ್ಯವಸ್ಥೆಯೂ ಕೂಡ ಇಲ್ಲಿ ಇರಲಿಲ್ಲ. ಅವತ್ತಿನ ಕಾಲದಲ್ಲೇ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದಂತಹ ನಗರಗಳನ್ನ ಹೊಂದಿತ್ತು ಸಿಂಧು ಬಯಲು ನಾಗರಿಕತೆ. ಹಾಗಾಗಿ ಹರಪ್ಪ, ಬನವಾಲಿ, ಧೋಲವೀರ, ಮೊಹೆಂಜೊದಾರೋ ಇದೆ. ಇಲ್ಲಿ ಈ ನಾಲ್ಕು ಇರತಕ್ಕಂಥ ಇದರಲ್ಲಿ ಸಿಂಧು ಬಯಲು ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದ ನಗರ ಯಾವುದು ಅಂದ್ರೆ ಮೊಹೆಂಜೊದಾರೋ. ಈ ಮೊಹೆಂಜೊದಾರೋದಲ್ಲಿ ಒಳಚರಂಡಿ ವ್ಯವಸ್ಥೆ ಅತ್ಯುತ್ತಮವಾಗಿತ್ತು, ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಅಂತಹ ಒಂದು ಚರಂಡಿ ವ್ಯವಸ್ಥೆಯನ್ನು ನಾವು ಕಲ್ಪಿಸೋದು ಕಷ್ಟವೇನೋ, ಅಷ್ಟರ ಮಟ್ಟಿಗೆ ಇದೊಂದು ಒಳಚರಂಡಿ ವ್ಯವಸ್ಥೆ ಇತ್ತು. ತಜ್ಞರೊಬ್ಬರು ಹೇಳುವಂತೆ ಇವತ್ತಿನ ಲಂಡನ್ ನಗರ ಏನಿದೆ, ಆ ಲಂಡನ್ ನಗರ ಏನಾರ ಪಾಳು ಬಿದ್ರೆ ಯಾವ ತರ ಇರ್ಬೋದು ಆ ರೀತಿ ಹರಪ್ಪದ ನಿವೇಶನಗಳಿವೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಅಂದ್ರೆ ಅಷ್ಟೊಂದು ಆ ಕಾಲದಲ್ಲೇ ಮುಂದುವರೆದಿತ್ತು. ಇದಕ್ಕೆ ಸರಿಯಾದ ಉತ್ತರ ಮೊಹೆಂಜೊದಾರೋ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ದೈಮದಾಬಾದ್ ನಲ್ಲಿ ಕಂಡು ಬರದ ವಸ್ತು ಯಾವುದು? ದೈಮದಾಬಾದ್ ಎಲ್ಲಿ ಬರುತ್ತೆ ಅಂತ ಆಗ್ಲೇ ಹೇಳಿದೆ. ಈ ಒಂದು ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ ತಾಮ್ರದ ಗೆಂಡಾಮೃಗ, ತಾಮ್ರದ ಹುಲಿ, ತಾಮ್ರದ ರಥ, ತಾಮ್ರದ ಆನೆ, ಇಲ್ಲಿ ಯಾವುದೋ ಒಂದು ವಸ್ತು ಕಂಡು ಬಂದಿಲ್ಲ. ಹಾಗಾದ್ರೆ ಯಾವುದು ಇಲ್ಲಿ ಕಂಡು ಬರದ ವಸ್ತು ಯಾವುದು? ಇಲ್ಲಿ ತಾಮ್ರದ ಗೆಂಡಾಮೃಗನು ಸಿಕ್ಕಿದೆ, ತಾಮ್ರದ ರಥವು ಸಿಕ್ಕಿದೆ, ತಾಮ್ರದ ಆನೆಯು ಕೂಡ ಸಿಕ್ಕಿದೆ, ತಾಮ್ರದ ಹುಲಿ ದೊರಕಿಲ್ಲ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 9ನೇ ಪ್ರಶ್ನೆ, ಕುದುರೆಯ ಅವಶೇಷ ದೊರೆತಿದ್ದೆ ಎಂದು ಹೇಳಲಾಗಿರುವ ಕೇಂದ್ರ ಯಾವುದು? ಸರ್, ನೀವು ಈಗ ತಾನೇ ಹೇಳಿದ್ರೆ ಸಿಂಧು ಬಯಲಿನ ನಾಗರಿಕತೆಯ ಜನರಿಗೆ ಕುದುರೆ ಬಗ್ಗೆ ಪರಿಚಯ ಇರಲಿಲ್ಲ, ಕಬ್ಬಿನ ಬಗ್ಗೆ ಪರಿಚಯ ಇರಲಿಲ್ಲ, ಕಬ್ಬಿಣದ ಬಗ್ಗೆ ಪರಿಚಯ ಇರಲಿಲ್ಲ ಅಂತ ಹೇಳಿದ್ರಿ. ಈಗ ಪ್ರಶ್ನೆ ಕೇಳ್ತಾ ಇದ್ದೀರಾ, ಕುದುರೆಯ ಅವಶೇಷ ದೊರೆತಿದೆ ಎಂದು ಹೇಳಲಾಗಿರುವ ಕೇಂದ್ರ ಯಾವುದು ಅಂತ. ಅಂದ್ರೆ ಈ ಹಾರೇನಾದ್ರು ಕುದುರೆಯ ಮೂಲಕ ಬಂದಿರತಕ್ಕಂಥದ್ದು, ಹಾಗೇನಾದ್ರು ಬಂದಿದ್ರೆ ದಾಳಿ ಆಗಿದ್ರೆ ಸುರ್ರಕೊಟ್ಟದಲ್ಲಿ ಆಗಿರ್ಬೋದು ಅಂತ ವಿದ್ವಾಂಸರ ಅಭಿಪ್ರಾಯ. ಕೆಲವೊಂದು ಕುದುರೆಯ ಗುರುತುಗಳು, ಹೆಜ್ಜೆಯ ಗುರುತುಗಳು ಈ ಸುರ್ರಕೊಟ್ಟದಲ್ಲಿ ಸಿಕ್ಕಿದೆ. ಹಾಗಾಗಿ ಆಪ್ಷನ್ ಸಿ ಸುರ್ರಕೊಟ್ಟ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಯ ಉಪಯೋಗ ತಿಳಿದಿರಲಿಲ್ಲ ಎಂದು ಅಭಿಪ್ರಾಯಪಟ್ಟ ಇತಿಹಾಸಕಾರರು ಯಾರು? ಇವ್ರಿಗೆ ಭತ್ತದ ಹೊಟ್ಟು ಸಿಕ್ಕಿದೆ ನಿಜ, ಆದ್ರೆ ಲೋಥಲ್ ಮತ್ತೆ ರಂಗಪುರಗಳಲ್ಲಿ, ಆದರೆ ಅಕ್ಕಿ ಬಗ್ಗೆ ಅದ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ತಿಳಿದಿರ್ಲಿಲ್ಲ ಅಂತ ಹೇಳದಂತಹ ವಿದ್ವಾಂಸರು ಯಾರು ಅಂದ್ರೆ R.S. ಶರ್ಮಾ, ಭಾಷ್ಯಂ, ವೀಲರ್, ಮುಜುಮ್ದಾರ್. ಇದಕ್ಕೆ ಸರಿಯಾದ ಉತ್ತರ ಭಾಷ್ಯಂ. ಭಾಷ್ಯಂರವರು ಈ ರೀತಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಿಂಧು ಮುದ್ರಿಕೆಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ? ಸಾಬೂನುಗಲ್ಲು, ತಾಮ್ರ, ಜೇಡಿಮಣ್ಣು, ಪ್ಲಾಸ್ಟರ್. ಅಂದ್ರೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಲ್ಲ, ಇದರಲ್ಲಿ ಆಪ್ಷನ್ ಯಾವ್ದಂತ ನೋಡೋಣ. ಸಿಂಧು ಬಯಲಿನ ನಾಗರಿಕತೆಯ ಜನಗಳು ಈ ಮುದ್ರೆಗಳನ್ನ ಒತ್ತೋದಕ್ಕೋಸ್ಕರ ಮತ್ತೆ ತೂಕದ ಕಲ್ಲುಗಳಾಗಿ ಯಾವ್ದನ್ನ ಬಳಸ್ತಿದ್ರು ಅಂದ್ರೆ ಈ ಸಾಬೂನುಗಲ್ಲುಗಳನ್ನ ಬಳಸ್ತಿದ್ರು. ಇವನ್ನ ಸಾಬೂನುಗಲ್ಲುಗಳು ಅಂತ ಕರೀತಾರೆ. ನೀಲಿ ಸಾಬೂನುಗಳನ್ನ ವಿಶೇಷವಾಗಿ ಬಳಸ್ತಾ ಇದ್ರು. ಇವನ್ನ ತೂಕದ ಗಲ್ಲುಗಳಾಗಿ ತಮ್ಮ ಮುದ್ರಿಕೆಗಳನ್ನ ಒತ್ತೋದಕ್ಕೆ, ಅಂದ್ರೆ ತಮ್ಮ ವ್ಯಾಪಾರ ಮಾಡ್ಬೇಕಾದ್ರೆ ತಮ್ಮದೇ ಅಂತ ಗೊತ್ತಾಗಬೇಕಲ್ಲ, ಹಾಗಾಗಿ ಒಂದು ಅಚ್ಚನ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಾಬೂನುಗಲ್ಲುಗಳನ್ನ ಬಳಸ್ತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ, ಸಿಂಧು ಮೆಸೊಪೊಟೇಮಿಯಾ ವ್ಯಾಪಾರದ ಪ್ರಮುಖ ಕೇಂದ್ರ ಯಾವುದು? ಸಿಂಧು ಮೆಸೊಪೊಟೇಮಿಯಾದ ವ್ಯಾಪಾರದ ಪ್ರಮುಖ ಕೇಂದ್ರ
ಯಾವುದ್ರ ಮೂಲಕ ವ್ಯಾಪಾರವನ್ನ ಮಾಡ್ತಿದ್ರು ಅಂತ. ಏಳನ್, ಒಮನ್, ಬಹ್ರೇನ್, ಅಫ್ಘಾನಿಸ್ತಾನ. ಈ ಸಿಂಧು ಮತ್ತು ಮೆಸೊಪೊಟೇಮಿಯಾ ನಡುವಿನ ಒಂದು ಅರೇಬಿಯಾ ಕಂಟ್ರಿ ಯಾವುದು ಅಂದ್ರೆ ಇಲ್ಲಿ 4 ಕೊಟ್ಟಿರೋದ್ರಲ್ಲಿ ಯಾವುದು ಅಂತ ನೋಡೋದಾದ್ರೆ ಬಹ್ರೇನ್. ಸರಿಯಾದ ಉತ್ತರ ಬಹ್ರೇನ್. ಬಹ್ರೇನ್ ಎಂಬುದು ನಿಮಗೆ ಇಲ್ಲಿ ಬರ್ತಕ್ಕಂತಹ ಒಂದು ರಾಷ್ಟ್ರ. ಈ ಅಫ್ಘಾನಿಸ್ತಾನ ಇಲ್ಲಿದೆ. ನೆಕ್ಸ್ಟ್ ನಮ್ಮ ಸಿಂಧೂ ಬಯಲು ನಾಗರಿಕತೆ ಜನರು ಈ ಸೌದಿ ಅರೇಬಿಯಾ, ಈ ಅರಬ್ ಕಂಟ್ರಿಗಳು ಏನ್ ಬರುತ್ತೆ ಅದರ ನಡುವೆ ಮತ್ತು ಮೆಸೊಪೊಟೇಮಿಯಾ ನಡುವಿನ ಒಂದು ಬಹ್ರೇನ್ ಎಂಬ ಒಂದು ದೇಶದ ಮೂಲಕ ಹೆಚ್ಚಿನ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು. ಅದರ ಮೂಲಕ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಿಂಧೂ ಬಯಲು ನಾಗರಿಕತೆ ಮಾಡ್ಬೇಕು ಅಂದ್ರೆ ಸುಮಾರು ಇನ್ನು ನಮ್ಗೆ 4 ರಿಂದ 5, 6 ಗಂಟೆಗಳು ಸತತವಾಗಿ ಬೇಕಾಗುತ್ತೆ. ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಬೋರ್ ಅನ್ನಿಸ್ಬೋದು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮೊಟಕುಗೊಳಿಸಿ ಮುಂದಿನ ಭಾಗವನ್ನ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಎಲ್ರಿಗೂ ಈ ವಿಚಾರವನ್ನ ತಿಳಿಸಿ. ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು. ಧನ್ಯವಾದ.